ಬದಲಾಯಿಸ್ತೀನಿ ಅಂತ ಹೇಳ್ತಿರುವಂತ ಡಿ.ಕೆ. ಶಿವಕುಮಾರ್ಗೆ ಸಂವಿಧಾನವನ್ನ ಸಂವಿಧಾನ ಬದಲಾಯಿಸುವಂತ ಹೇಳಿದ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಕೆಲವು ದಿವಸ ಕೆಳಗೆ ನಮ್ಮ ಉಪಮುಖ್ಯಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು ರಿಸರ್ವೇಷನ್ ಕೊಡಲಿಕ್ಕೆ ನಾವು ಸಂವಿಧಾನ ಕೂಡ ಬದಲಾಯಿಸಬೇಕು ಅಂತ ಹೇಳಿದಕ್ಕೆ ಅದ್ರ ಬಗ್ಗೆ ಆ ನ್ಯೂಸಿನ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವ್ರಿಗೆ ನಮ್ಮದು ಡಿಮಾಂಡ್ ಏನು, ರಿಸರ್ವೇಷನ್ ರಿಲಿಜನ್ ಬೇಸ್ಡ್ ರಿಸರ್ವೇಷನ್ ಇರಬಾರ್ದು. ಸಂವಿಧಾನದಲ್ಲಿ ಅದು ಭಾಳ ಕ್ಲಿಯರ್ ಆಗಿದೆ, ಅದನ್ನ ನಾವು ಹೋರಾಡ್ತಾ ಇದ್ದೀವಿ. ಮತ್ತೆ ನಾವು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಇವತ್ತು ಅಂಬೇಡ್ಕರ್ ಬರೆದಂತ ಇಲ್ಲಿನ ಒಂದು ಪ್ರೆಯಾಂಬಲ್ ಏನಿದೆ, ಸಂವಿಧಾನದ ಮೂಲ ತತ್ವ ಅನ್ನೋಂಥ ಈ ಸರ್ಕಲ್ ಅಲ್ಲಿ ಬಂದು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ತಮಗೆಲ್ರಿಗೂ ಗೊತ್ತಿರಲಿ, ಇವತ್ತಿನ ಪ್ರತಿಭಟನೆ ನಿನ್ನೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನಾವು ಈ ಒಂದು ಧರ್ಮಾಧಾರಿತ ಮೀಸಲಾತಿಗಾಗಿ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತಂತೇಳಿ, ನಿಮಗೆ ಯಾವುದೇ ರೀತಿಯ ಧರ್ಮಾಧಾರಿತ ಒಂದು ಮೀಸಲಾತಿಯನ್ನು ಮಾಡುವುದಕ್ಕೆ, ಸಂವಿಧಾನವನ್ನು ಮಾಡೋದಕ್ಕೆ ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಇದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರೇ, ಯಾರು ಅಂಬೇಡ್ಕರ್ ಬರೆದಂಥ ಮೂಲ ತತ್ವ ಏನಿದೆ, ಅಂಬೇಡ್ಕರ್ ರಚನೆ ಮಾಡಿರುವಂಥ ಪ್ರಮುಖವಾದಂಥ ಸಂವಿಧಾನ ಅನ್ನುವಂಥದ್ದು ಏನು ಇವತ್ತು ಇಡೀ ಎಲ್ಲ ಜಾತಿ ಜನಾಂಗಕ್ಕೆ ಅನುಕೂಲವಾಗಿದೆ, ಇದನ್ನು ಬಿಟ್ಟು ನೀವೇನಾದರೂ ಬದಲಾಯಿಸ್ತೀವಿ, ಒಂದೇ ಸಮುದಾಯವನ್ನು ಅಥವಾ ಒಂದೇ ಧರ್ಮವನ್ನು ಹಿಡ್ಕೊಂಡು ನೀವು ಹೋಗ್ತೀವಿ ಅಂತ ಹೇಳಿದ್ರೆ, ಇವತ್ತು ಬರೀ ಶಾಂಪೂಲಿನ ಪ್ರತಿಭಟನೆ ಇವತ್ತು ಅಕಸ್ಮಾತ್ ಆದರೆ ಇಡೀ ಕರ್ನಾಟಕಾದ್ಯಂತ, ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಒಟ್ಟು ಒಂದು ಹೋರಾಟವನ್ನು, ಇಡೀ ಒಂದು ಚಳುವಳಿಯನ್ನು ಆರಂಭಿಸ್ತೇವೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಈ ಒಂದು ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡುವ ಪ್ರಶ್ನೆನೇ ಇಲ್ಲ, ಕೊಡಬಾರ್ದು ಕೂಡ. ಹಾಗಾಗಿ ಈ ಕಾರಣಕ್ಕಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಈ ಪುಣ್ಯ ಸರ್ಕಲಲ್ಲಿ, ಅಂಬೇಡ್ಕರ್ ವೃತ್ತದಲ್ಲಿ, ಅಂಬೇಡ್ಕರ್ ರಚನೆ ಮಾಡಿರುವಂಥ ಒಂದು ಪ್ರಿಯಾಂಬಲ್ ಅನ್ನಂಥ ಸರ್ಕಲಲ್ಲಿ ನಾವು ಇವತ್ತೇನು ಬಂದಿದ್ದೀವಿ, ಈ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ. ರಾಹುಲ್ ಗಾಂಧಿಯವರು ಒಂದ್ಸರಿ ಕಣ್ ತೆಗೆದು ನೋಡಬೇಕು. ಯಾಕಂದರೆ ಸಂವಿಧಾನ ಪುಸ್ತಕ 157 ರೂಪಾಯಿ ಹಿಡ್ಕೊಂಡು ಒಂದು ಸಂವಿಧಾನದ ಪುಸ್ತಕವನ್ನು ಹೋಗಿ ಎಲ್ಲರೊಳಗೆ ಸಂವಿಧಾನ ಬದಲಾಯಿಸ್ತಾರೆ ಅಂತೇಳಿ ಹೇಳ್ಕೊಂಡು ಅಪಪ್ರಚಾರ ಮಾಡಿದರು. ನಿಮ್ಮದೇ ಆದಂಥ ಒಬ್ಬ ಕರ್ನಾಟಕದ ಉಪಮುಖ್ಯಮಂತ್ರಿ, ಒಬ್ಬ ಸಚಿವರು ಈ ರೀತಿ ಕಾಂಗ್ರೆಸ್ಸಿನ ನಾಯಕರು ಹೇಳ್ತಾ ಇರೋದಕ್ಕೆ ನಿಮಗೆ ಕಾಂಗ್ರೆಸ್ನವರಿಗೆ ನಾಚಿಕೆ, ಮಾನ, ಮರ್ಯಾದೆ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಹಾಗಾಗಿ ಈ ಆಗ್ರಹವನ್ನು ವ್ಯಕ್ತಪಡಿಸ್ತೇವೆ. ಯಾವುದೇ ಕಾರಣಕ್ಕೆ ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡಬಾರ್ದು, ಕೊಟ್ಟರೆ ಉಗ್ರ ಚಳುವಳಿಯನ್ನು ಮಾಡ್ತೀವಿ ಅಂತೇಳಿ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ.